ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ತಾರ್ ರೋಡಿಂದ ವಾಕಬಲ್ ಡಿಸ್ಟೆನ್ಸ್ ಇದು. ಜಸ್ಟ್ ಒಂದು 100 ಮೀಟ್ರ್ ಆಗುತ್ತೆ ಅಷ್ಟೇ. ಜಸ್ಟ್ 100 ಮೀಟರ್ಸ್ ಫ್ರಮ್ ತಾರ್ ರೋಡ್. ಇದೇ ರೀತಿ ಬಡ್ ರಸ್ತೆ. ತಾರ್ ರೋಡಿಂದ 100 ಮೀಟ್ರ್ ಅಷ್ಟೇ ಈ ಒಂದು ಪ್ರಾಪರ್ಟಿಗೆ ಡಿಸ್ಟೆನ್ಸ್ ಇರೋದು. ನೋಡಿ, ಇದೊಂಥರ ಸರ್ಕಲ್ ಥರ ಇದು. ಇದು ಈ ಕಡೆಗೂ ಹೋಗುತ್ತೆ, ಸ್ಟ್ರೈಟ್ಗೂ ಹೋಗುತ್ತೆ, ಮತ್ತು ಈ ಕಡೆ ವಿಲೇಜ್ಗೆ ಹೋಗುತ್ತೆ. ಈ ಒಂದು ಏನು ಸರ್ಕಲ್ ಥರ ಇದೆಯಲ್ಲ, ಇದಕ್ಕೆ ಅಟ್ಯಾಚ್ ಆಗಿಯೇ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. ಇದು 1 ಎಕರೆ 36 ಗುಂಟೆ. ನೋಡಿ, ಇದು ಚಾನಲ್. ಈ ಚಾನಲ್ಗೆ ಅಟ್ಯಾಚ್ ಆದಾಗೇ ಈ ಒಂದು ಪ್ರಾಪರ್ಟಿ ಇರುವಂಥದ್ದು. ಇದು ರೋಡ್ ಫೇಸಿಂಗು ಒಂದು 40 ಅಡಿ ಬರಬಹುದೇನೋ, ಜಾಸ್ತಿ ಬರುತ್ತೆ. ನೋಡಿ, ಹಿಂಗೆ ಸ್ಟ್ರೈಟ್ ಹೋಗುತ್ತಿದ್ದು. ಇದು ಸ್ಟ್ರೈಟ್ ಹೋಗುತ್ತೆ. ಎಂಟ್ರೆನ್ಸ್ ಮಾತ್ರ ನಿಮಗೆ ಒಂದು 40 ಅಡಿ ಅಂತ ಹೇಳಿದ್ದೀನಿ. ಬಟ್ ಒಂದು ಸ್ವಲ್ಪ ಹಿಂದ್ಗಡೆ ಹೋಗ್ತಾ ಇದು ಅಗಲಾಗುತ್ತೆ. ನೋಡಿ, ಇಲ್ಲಿ ತನಕ ಚಾನಲ್ ಇದೆ. ಚಾನಲ್ ಬಂದು ಈಗ ಹೋಗುತ್ತಿದ್ದು ಸ್ಟ್ರೈಟ್ ಲೆಫ್ಟ್ ಕಟ್ ಆಗುತ್ತೆ. ಸೊ ಹಾಗಾಗಿ ಇದು ಹೋಗ್ತಾ ರೋಡ್ ಫೇಸಿಂಗು ಕಡಿಮೆ ಇದ್ರೂ ಕೂಡ ಹೋಗ್ತಾ ಇದ್ದಾಗ ಅಗಲ ಆಗುತ್ತೆ. ಸ್ಟ್ರೈಟ್ ಇದೊಂದು ಪೀಸು ಸ್ಟ್ರೈಟ್ ಇದೆ. ಸೊ ಇದೆಲ್ಲ ವಿಡಿಯೋದೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಮತ್ತು ಅಲ್ಲೇನು ತೆಂಗಿನ ಮರಗಳು ಕಾಣ್ತಾ ಇದೆಯಲ್ಲ, ಅದ್ರ ಪಕ್ಕಕ್ಕೂ ಕೂಡ ಈ ಪ್ರಾಪರ್ಟಿ ಇದೆ. ಟೋಟಲಿ 1 ಎಕರೆ 36 ಗುಂಟೆ ಜನರಲ್ ಪ್ರಾಪರ್ಟಿ. ಸಾಯಿಲ್ ಅಂತೂ ತುಂಬ ಚೆನ್ನಾಗಿದೆ. ವಾಟರ್ ಸೋರ್ಸ್ಗಂತೂ ಇಲ್ಲಿ ಏನು ಕೊರತೆ ಇಲ್ಲ. ಇಲ್ಲಿ ಒಂದು 50 ಅಡಿಗೆ ನೀರು ಬಂದ್ಬಿಡ್ತಿಲ್ಲಿ ಅಂಥ ಏರಿಯಾ ಇದು. ನೋಡಿ, ಒಂದು 40 ಅಡಿ ಎಂಟ್ರೆನ್ಸ್ ಇದ್ರೂ ಕೂಡ ಒಂಚೂರು ಮುಂದೆ ಹೋದರೆ ಆಗಲೇ ಸುಮಾರು ಒಂದು 200 ಅಡಿ ಮೇಲೆ ಬರುತ್ತೆ. ಆಮೇಲೆ ಒಂದು 20 ಹೆಜ್ಜೆ ಒಳಗಡೆ ದಾಟಿದ್ರೆ ಒಂದು 200 ಅಡಿ ಅಗಲ ಆಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಒಂದು 300-350 ಅಡಿ ಅಗಲ ಹೋಗುತ್ತೆ. ಕೊನೆಯಲ್ಲಿ ಹೋಗ್ತಾನೂ ಕೂಡ ಇದು ಈ ರೀತಿ ಲೆಂತ್ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಪ್ರಾಪರ್ಟಿ ಬಂದು ಕೊಕೊನಟ್ ಫಾರ್ಮ್. ಇದು 4 ಎಕರೆ 2 ಗುಂಟೆ. ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಒಂದು ಜನರಲ್ ಪ್ರಾಪರ್ಟಿ. ಇದು ಊಟಿ ರೋಡಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 5 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. 4.2 acres ಟೋಟಲ್ ಎಕ್ಸ್ಟೆಂಟ್. ಗುಂಡಲ್ಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು. ಒಂದು ಬೋರ್ವೆಲ್ ಇದೆ. ಕಂಪ್ಲೀಟ್ ಕಿಂಗ್ ಹಾಕಿದ್ದಾರೆ. ರೆಡ್ ಸಾಯಿಲ್ ಇದು. ಈ ಪೈಪ್ ಲೈನ್ ಏನಿದೆ ನೋಡಿ, ಇದು ಹಿಂಗೆ ಸ್ಟ್ರೈಟ್ ಹಿಂಗೆ ಬರ್ತಿದ್ದು. ಇಲ್ಲ, ರೈತರು ನಿಂತಿದ್ದಾರಲ್ಲ, ಇದೇ ಅಡ್ಡ ಇಲ್ಲಿಂದ ರಸ್ತೆ ಕಡೆಗೆ. ಸೊ ಇದು ನಾರ್ತ್ ಫೇಸ್. ಇದು 1 ಎಕರೆ 36 ಗುಂಟೆ RTCಯಲ್ಲಿ ಇರುವಂಥದ್ದು. ಸೊ ಇದು ಎಂಡಿದು. ಇಲ್ಲೇನು ತೆಂಗಿನ ಮರ ಸಾಲಿದಿಲ್ಲ ಇದು. ಮತ್ತು ಈ ಪೈಪ್ ಲೈನ್ ಇದೆಯಲ್ಲ, ಅದೆಲ್ಲ ಪಕ್ಕದ್ದು. ಇಲ್ಲಿಗೆ ಎಂಡಿದು. ಈಗ ರೈತರು ನಿಂತಿದ್ದಾರಲ್ಲ, ಇಲ್ಲಿಗೆ ಲಾಸ್ಟ್ ಇದು. ಇಲ್ಲಿ ಸುತ್ತಮುತ್ತ ಕೂಡ ಕಂಪ್ಲೀಟ್ ಎಲ್ಲ ಫಾರ್ಮ್ ಲ್ಯಾಂಡೇ. ಎಲ್ಲ ಕೊಕೊನಟ್ ಫಾರ್ಮ್ ಮಾಡಿದ್ದಾರೆ, ಬಾಳೆ ಹಾಕಿದ್ದಾರೆ. ಮತ್ತು ಈ ಭಾಗದಲ್ಲಿ ನೀರಂತೂ ಸಾಕಷ್ಟು ನೀರಿದೆ. ನೀರಿಗೆ ಏನು ಕೊರತೆ ಇಲ್ಲ. ಸೊ ಇದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ.
ನೋಡಿ, ಇದು ಏನು ಪೀಸ್ ಇದೆಯಲ್ಲ, ಇದು ಸ್ಟ್ರೈಟ್ ಹೋಗುತ್ತಿದ್ದು. ಈ ಏನು ತೆಂಗಿನ ಮರಗಳಿದೆಯಲ್ಲ ಸಾಲು, ಇದು ಸ್ಟ್ರೈಟ್ ಹೋಗುತ್ತಿದ್ದು. ಸೊ ಇದು ರೋಡ್ ಫೇಸಿಂಗ್ ನಾರ್ತ್ ಫೇಸಿಗೆ ಹೋಗುತ್ತೆ. ಸಾಯಿಲ್ ಇದು ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು, ಅಂದರೆ ಡಾರ್ಕ್ ರೆಡ್ ಅಲ್ಲ. ನೋಡಿ, ಮಣ್ಣು ವ್ಯವಸಾಯಕ್ಕೆ ತುಂಬ ಚೆನ್ನಾಗಿದೆ ಇದು. ಸೊ ಈ ಒಂದು ಪಾರ್ಟು ಸ್ಟ್ರೈಟ್ ಇದೆ ಇದು. ಸೊ ಹೀಗೆ ಸ್ಟ್ರೈಟ್ ಹೋಗ್ತಾ ಮತ್ತು ಇದು ನೋಡಿ, ಈ ಪೀಸನ್ನು ಕೂಡ ಇದಕ್ಕೆ ಈ ಸರ್ವೆ ನಂಬರ್ಗೆ ಬರ್ತಿದ್ದು. ಅದು ನೀರು ಹೋಗುವಂತಹ ನಾಲೆ, ಅದು ಚಾನಲ್, ಅದು ನೀರು ಹೋಗುತ್ತೆ. ಸೊ ಆ ಕಡೆ ಬಂದು ನೀರರಿಯ ಚಾನಲ್ ಇದೆ. ಸೊ ಇದು ಒಂದು ಪೀಸು ಮತ್ತು ಇದು ಒಂದು ಪೀಸು. ಸೊ ರೋಡ್ ಫೇಸಿಂಗು ಅಗಲ ಇದೆ ಇದು. ಹಂಗೆ ಸ್ಟ್ರೈಟ್ ಹೋಗುತ್ತಿದ್ದು. ಈ ಹುಲ್ಲಾಕಿರೋದು ಮತ್ತು ಈ ಖಾಲಿ ಲ್ಯಾಂಡ್ ಇದೆಯಲ್ಲ, ಇದು ಒಟ್ಟು 1 ಎಕರೆ 36 ಕುಂಟೆ ಈ ಸರ್ವೆ ನಂಬರಲ್ಲಿ ಬರುವಂಥದ್ದು. ಇದು ಸ್ಟ್ರೈಟ್ ಹೋಗುತ್ತಿದ್ದು. ಇದು ಸ್ಟ್ರೈಟ್ ಹೋಗಿ ಈ ರೀತಿ ಹೋಗುತ್ತೆ. ಇದು ಒಂದು ಪೀಸು ಮತ್ತು ಇದು ಒಂದು ಪೀಸ್. ಇದು ಚಾನಲ್, ಇದು ನೀರು ಹೋಗುವಂತಹ ಚಾನಲ್ ಇದು. ಈ ಚಾನಲ್ಗೆ ಅಟ್ಯಾಚ್ ಆಗಿರೋದೇ ಈ ಜಾಗ. 1 ಎಕರೆ 36 ಕುಂಟೆ. ಈ ಚಾನಲಿಂದ ಇಲ್ಲಿ ಒಂದು ರೈತರು ಹೋಗ್ತಿದ್ರಲ್ಲ, ಇಲ್ಲಿ ತನಕ ರೋಡ್ ಫೇಸಿಂಗ್ ಇದು. ಸೊ ನಾರ್ತ್ ಫೇಸ್ ಬರುತ್ತೆ. ಒಂದು 40 ಅಡಿ ರೋಡ್ ಫೇಸಿಂಗ್ ಇದೆ. ಈ ಒಂದು ಬ್ರಿಡ್ಜ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಐ ಥಿಂಕ್ ಒಂದು 40 ಫೀಟ್ ಬರ್ಬೋದು ಎಂಟ್ರೆನ್ಸು. ಹಿಂಗೆ ಹೋಗ್ತಾ ಹೋಗ್ತಾ ವೈಡ್ ಆಗುತ್ತೆ. ಆಫೀಸ್ ಅಂತೂ ಫುಲ್ ಸ್ಟ್ರೈಟ್ ಇದೆ. ಅದಕ್ಕೆ ಅಡ್ಜಸೆಂಟ್ ಆಗಿರೋದು ನೋಡಿ, ಚಾನಲ್ ಸೇರಿದಂಗೆ ಇದೆ ಈ ಕಡೆ. ಸೊ 1 ಎಕರೆ 36 ಕುಂಟೆ. ಈ ಚಾನಲ್ ಹಂಗೆ ಬೆಳೆಸ್ಕೊಂಡು ಹೋದರೆ ಹಿಂಗೆ ಸ್ಟ್ರೈಟ್ ಹೋಗಿ ಮತ್ತು ಎಗೈನ್ ತೆಂಗಿನ ಮರ ಇದೆಯಾ ನಮ್ಮ ತೋಟ, ಹಂಗೆ ಬೆಳೆಸ್ಕೊಂಡು ಹಿಂದಕ್ಕೆ ಹೋಗುತ್ತೆ ವಾಪಸ್ಸು. ಸೊ ಈ ಕಡೆ ಒಂದು ಪೀಸು ಟ್ರಯಾಂಗಲು, ಆ ಪೀಸು ಸ್ಟ್ರೈಟ್ ಇದೆ. ಸೊ 2 ಜಾಯಿಂಟ್ ಆಗಿದೆ ಇದು. ಇದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡಿಂದ ಒಂದು 42 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ.